ದೇವಸ್ಥಾನ ಬಗ್ಗೆ ಹೇಳಿಬಿಡಿ. ದೇವಸ್ಥಾನ ಬಗ್ಗೆ ಕಾಪುವಿನ ಮಾರಿಯಮ್ಮನ ದೇವಸ್ಥಾನ ಬಹಳ ಅದ್ಭುತವಾಗಿ ಹೊರಹೊಮ್ಮಿದೆ. ಸಾವಿರ ಲಕ್ಷ ಭಕ್ತರ ಒಂದು ಸಹಕಾರದಿಂದ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ಆಗಿರ್ತಕ್ಕಂಥದ್ದು ಲಕ್ಷಾಂತರ ಭಕ್ತರಿಗೆ ಒಂದು ಭಾಳ ಸಂತೋಷ ಉಂಟು ಮಾಡಿದೆ. ಆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ಈ ನಾಡಿನ ಎಲ್ಲ ಭಕ್ತರ ಜನರಿಗೆ ಆಶೀರ್ವಾದ ಮಾಡಿ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಆಗಿ ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ತಾಯಿ ಮಾಡಲಿ ಮತ್ತು ಈ ಎಲ್ಲ ಭಕ್ತರಿಗೂ ಕೂಡ ಮಂಗಳವನ್ನು ಮಾಡಲಿ ಅಂತ ನಾನು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಗುರುಮೇಶ್ ಸುರೇಶ್ ಶೆಟ್ಟಿ ಅವರ ಕ್ಷೇತ್ರ ಜನಪ್ರಿಯ ಶಾಸಕರು ಈ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ದೇವಾಲಯ ಆಗಿರ್ತಕ್ಕಂಥದ್ದು ಕರಾವಳಿ ಭಾಗಕ್ಕೆ ಅಷ್ಟೆಲ್ಲ ಇಡೀ ನಾಡಿನ ಜನತೆ ಹೊತ್ತು ಭಾಳ ಸಂತೋಷ ಹೆಮ್ಮೆ ಪಡ್ತಾ ಇದ್ದಾರೆ. ಆ ತಾಯಿಯ ಆಶೀರ್ವಾದ ಎಲ್ಲ ಈ ನಾಡಿನ ಎಲ್ಲ ಜನರ ಮೇಲೆ, ದೇಶದ ಎಲ್ಲರ ಜನರ ಮೇಲೆ ಸದಾ ಇರ್ತದೆ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಸಂಪೂರ್ಣವಾಗಿದೆ. ಭಾಳ ಅದೃಷ್ಟ ಬೆಳಿಗ್ಗೆ ಪ್ರತಿಷ್ಠಾಪನೆ ಆಗಿದೆ. ನಮ್ಮೆಲ್ಲರ ಆಸೆ, ಇಲ್ಲಿ ಇಡೀ ರಾಜ್ಯದ ಆಸೆ, ನಮ್ಮ ಕಾರ್ಯಕರ್ತರ ಆಸೆ, ಭಕ್ತರ ಆಸೆ. ಹೆಚ್ಚಿನ ಸ್ಥಾನಮಾನದಲ್ಲಿ ಈ ರಾಜ್ಯದ ಚುನಾವಣೆ ನಡೀಲಿ, ನಿಮ್ಮ ನೇತೃತ್ವದ ಪಕ್ಷ ಜಯಗಳಿಸಬೇಕು. ಹಾಗೆ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಇಲ್ಲಿ ಶಾಸ್ತ್ರ ಅಲ್ಲ, ಲಕ್ಷ ಭಕ್ತರ ಮತ್ತು ನಮ್ಮ ಅಭಿಮಾನಿಗಳ ಆಸೆ ಇದೆ. ತಾಯಿ ಅದನ್ನು ನಡೆಸ್ಕೊಡ್ಬೇಕು ಅಂತ ಸಾಮೂಹಿಕವಾಗಿ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀವಿ. ಇನ್ನೊಂದು ಸಲ ನೀವು ಫ್ಯಾಮಿಲಿ ಸಮೇತವಾಗಿ, ಭಕ್ತಿ ಸಮೇತವಾಗಿ, ಯಾಕಂದರೆ ಇವತ್ತು ಪ್ರತಿಷ್ಠಾಪನೆ ಆಗಿದೆ, ಬ್ರಹ್ಮಕಲಶ ಆದಮೇಲೆ ಇಲ್ಲಿ ಪ್ರಸಾದ ಕೊಂಡೆ ಆಗ್ತದೆ. ತಾವು ಇನ್ನೊಂದು ಸಲ ಬಂದು ತಾಯಿ ಸನ್ನಿಧಾನಕ್ಕೆ ನಿಮ್ಮ ಮನಸ್ಸಲ್ಲಿ ಏನು ಇಚ್ಛೆ ಇದೆಯೋ ಅದನ್ನು ನೀವು ದಯವಿಟ್ಟು ತಾಯಿಯಲ್ಲಿ ಅರಿಕೆ ಮಾಡಿಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಆ ಸ್ಥಾನಮಾನದಲ್ಲಿ ಬರಬೇಕು ಅಂತೇಳಿ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.